ತನ್ನ 16ನೇ ವಯಸ್ಸಿಗೆ ಜವಾಬ್ದಾರಿಯನ್ನು ಹೆಗಲ ಮೇಲೆ ಹೊತ್ತು ಪಾಳು ಬಿದ್ದ 8 ಎಕರೆ ಜಮೀನನ್ನು ಹಚ್ಚ ಹಸಿರಾಗಿಸಿದ ಇವರು ಜೇನು ಸಾಗಾಣಿಕೆಯಲ್ಲಿ ವಿಶೇಷ ತರಬೇತಿ ಪಡೆದು ದೇಶ ಮಾತ್ರವಲ್ಲದೆ ವಿದೇಶದಲ್ಲೂ ತನ್ನ ಹೆಸರನ್ನು ಹಸಿರಾಗಿಸಿರುವ ಸಾರ್ಥಕ ಬದುಕಿನ ಸಾಧಕ ಕಾರ್ಯಕ್ರಮದ ಸಾಧಕ ಸೂಪರ್ ಸ್ಟಾರ್ ರೈತ ಎಂದೇ ಬಿರುದು ಪಡೆದಿರುವ ನಮ್ಮ ನೆಚ್ಚಿನ ಭೂಪಾಲಾಕ್ಷರವರು ಮೂಲತಃ ಆಲೂರು ತಾಲೂಕು ಪಾಳ್ಯ ಹೋಬಳಿ ಕೆಂಚನಹಳ್ಳಿ ಗ್ರಾಮದ ಶಾಂತಮ್ಮ ಮತ್ತು ರುದ್ರಯ್ಯನವರ ದ್ವಿತೀಯ ಪುತ್ರನಾಗಿ ಜನಿಸಿರುವ ಇವರು 10ನೇ ತರಗತಿಗೆ ತನ್ನ ವಿದ್ಯಾಭ್ಯಾಸವನ್ನು ಮುಗಿಸಿದರು. ತನ್ನ ತಂದೆಯವರ ಆಸಕ್ತಿ ರಾಜಕೀಯದಲ್ಲಿ ಹೆಚ್ಚಾಗಿ ಇದ್ದದರಿಂದ ಜಮೀನಿನ ಜವಾಬ್ದಾರಿಯನ್ನು ತಾವೇ ವಹಿಸಿಕೊಂಡು ರೇಷ್ಮೆಯನ್ನು ಮೊದಲ ಬೆಳೆಯಾಗಿ ಬೆಳೆಯುತ್ತಾರೆ. ಭತ್ತ, ಆಲೂಗೆಡ್ಡೆ, ಹಸಿರು ಮೆಣಸು ಮುಂತಾದ ಬೆಳೆಗಳನ್ನು ಬೆಳೆಯುತ್ತಿದ್ದ ಇವರು 5 ಚೀಲ ಶುಂಠಿ ಇಂದು 110 ಚೀಲ ಶುಂಠಿ ಹಾಕುವಲ್ಲಿ ತಮ್ಮ ಜಮೀನನ್ನು ಹಸಿರಾಗಿಸಿದ್ದಾರೆ. ಹೈನುಗಾರಿಕೆಯಲ್ಲಿ ಒಲವು ಇದ್ದಂತ ಇವರಿಗೆ ತನ್ನ ಧರ್ಮಪತ್ನಿಯಾದ ಲೇಖಾ ಹಾಗೂ ಮಕ್ಕಳು ಬೆನ್ನೆಲುಬಾಗಿ ನಿಂತವರು ಎಂದರೆ ತಪ್ಪಾಗಲಾರದು. 8 ಎಕರೆ ಜಮೀನು ಇದ್ದಂತ ಇವರು ಇಂದು 13 ಎಕರೆ ಜಮೀನಿಗೆ ಒಡೆಯರಾಗಿದ್ದಾರೆ. ಸೀಬೆ, ಲಿಂಬೆ, ಆಪಲ್, ಡ್ರ್ಯಾಗನ್ ಫ್ರೂಟ್, 5 ಜಾತಿಯ ಹಲಸು, ಸೆಲೋನ್, ಅಮಟೆ, ಲಕ್ಷ್ಮಣ ಫಲ, ಸೀತಾಫಲ, ಕಿತ್ತಳೆ, ಹುಳಿ ಕಿತ್ತಳೆ, ನೆಲ್ಲಿಕಾಯಿ, ಸಿಹಿ ಏರಳೆಕಾಯಿ, ತೈವಾನ್ ವೈಟ್ ಸೀಬೆ, ರೆಡ್ ಲೇಡಿ ಪಪ್ಪಾಯ, ಅನಾನಸ್, ಕೆಜಿ ಗೋವಾ, ಪಚ್ಚಬಾಳೆ, ಪುಟ್ಟಬಾಳೆ, ಚಂದ್ರಬಾಳೆ, ದೈವಾನ್ ಪಿಂಕ್ ಬಾಳೆ, ಇನ್ನು ಹಲವಾರು ಸಸಿಗಳನ್ನು ನಾವು ಇವರ ತೋಟದಲ್ಲಿ ಕಣ್ತುಂಬಿಕೊಳ್ಳಬಹುದು. 2006ರಲ್ಲಿ ಪುಣ್ಯಭೂಮಿ ಟ್ರಸ್ಟ್ ವತಿಯಿಂದ ಜೇನು ಕೃಷಿಯ ತರಬೇತಿ ಪಡೆದು ಜೇನಿನ ಕೃಷಿಯಲ್ಲಿ ಉತ್ತಮ ಆದಾಯ ಕಂಡುಕೊಂಡಂತಹ ಇವರು ಜಮೀನು ಇದ್ದರೆ ಮಾತ್ರ ಕೃಷಿ ಮಾಡುವುದಲ್ಲ, ಜಮೀನು ಇಲ್ಲದವರು ಸಹ ಕಡಿಮೆ ವೆಚ್ಚದಲ್ಲಿ ಜೇನಿನ ಕೃಷಿಯಲ್ಲಿ ಒಳ್ಳೆಯ ಆದಾಯ ಪಡೆಯಬಹುದು ಎಂದು ಸಾವಿರಾರು ವಿದ್ಯಾರ್ಥಿಗಳಿಗೆ ತಮ್ಮ ವಿದ್ಯೆಯನ್ನು ದಾರಿ ಎರೆದಿರುವ ಮಹಾನ್ ವ್ಯಕ್ತಿ ನಮ್ಮ ಭೂಪಾಲಾಕ್ಷರವರು. ಇವರ ಜೇನಿನ ಕೃಷಿಯು ನಮ್ಮ ದೇಶವಲ್ಲದೆ ವಿದೇಶದಲ್ಲೂ ಕೂಡ ಹೆಸರುವಾಸಿಯಾಗಿದೆ. ವಿದೇಶಿಯರು ತಾವೇ ಖುದ್ದಾಗಿ ಬಂದು ಜೇನುತುಪ್ಪವನ್ನು ಖರೀದಿಸುತ್ತಾರೆ. ಜೇನಿನ ಕೃಷಿ ತರಬೇತಿ ನೀಡಿದಂತಹ ಶಾಂತ ವೀರಯ್ಯನವರನ್ನು ಇಂದಿಗೂ ಸಹ ಭೂಪಾಲಾಕ್ಷರವರು ನೆನಪಿಸುತ್ತಾ ಕೃತಜ್ಞತೆ ಸಲ್ಲಿಸುತ್ತಿದ್ದಾರೆ. ಇವರಿಗೆ ಪುಣ್ಯಭೂಮಿ ಟ್ರಸ್ಟ್ ವತಿಯಿಂದ ಸಾರ್ಥಕ ಕೃಷಿಕ ಎಂಬ ಬಿರುದು ನೀಡಿ ಗೌರವಿಸಲಾಗಿದೆ. GKVK ತಾಲೂಕು ಮಟ್ಟದ ಕೃಷಿ ಕಾರ್ಯಕ್ರಮದಲ್ಲೂ ಸಹ ಪ್ರಶಸ್ತಿ ದೊರಕಿದೆ. ಹಾಗೆ ವಿಜಯ ಕರ್ನಾಟಕ ಪತ್ರಿಕೆಯು ಇವರ ಕೃಷಿಯ ಕಾರ್ಯವೈಖರಿಯನ್ನು ಮೆಚ್ಚಿ ಸೂಪರ್ ಸ್ಟಾರ್ ರೈತ ಎಂಬ ಬಿರುದನ್ನು ನೀಡಿ ಗೌರವಿಸಿದೆ. ಕೃಷಿಯಲ್ಲಿ ತಮ್ಮ ಸಾರ್ಥಕ ಬದುಕನ್ನು ಕಂಡಿರುವ ನಮ್ಮ ಸಾಧಕರಾದ ಭೂಪಾಲಾಕ್ಷರವರು ಮಣ್ಣು ಮುಟ್ಟಿ ಕೆಲಸ ಮಾಡಿದರೆ ಭೂತಾಯಿ ಎಂದು ನಮ್ಮ ಕೈ ಬಿಡುವುದಿಲ್ಲ ಎಂದು ಎಲ್ಲ ರೈತರಿಗೂ ಮಾದರಿಯಾಗಿದ್ದಾರೆ. ಸಾರ್ಥಕ ಬದುಕಿನ ಸಾಧಕ ವಿಶೇಷ ಕಾರ್ಯಕ್ರಮದಲ್ಲಿ ಒಬ್ಬ ವಿಶೇಷ ಅತಿಥಿಯನ್ನು ನಿಮ್ಮ ಮುಂದೆ ಪರಿಚಯಿಸುತ್ತಿದ್ದೇವೆ. ಇವರು ಜಮೀನಿನಲ್ಲಿ ಎಲ್ಲಾ ರೀತಿಯ ಬೆಳೆಗಳನ್ನು ಬೆಳೆದು ಒಬ್ಬ ವಿಶೇಷ ಮಾದರಿ ರೈತರಾಗಿ ಹೊರಹೊಮ್ಮಿದ್ದಾರೆ. ಅದರ ಜೊತೆಗೆ 13 ವರ್ಷಗಳಿಂದ ಜೇನು ಸಾಕಾಣಿಕೆ ಮಾಡಿ ಅದರಿಂದ ಲಾಭವನ್ನು ಪಡೆದು ಹಾಸನ ಜಿಲ್ಲಾಡಳಿತ ಇವರನ್ನ ಒಬ್ಬ ಸೂಪರ್ ಸ್ಟಾರ್ ರೈತ ಅಂತ ಗುರುತಿಸಿದ್ದಾರೆ. ಭೂಪಾಲಾಕ್ಷರವರು ತಮ್ಮ ಮನದಾಳದ ಮಾತುಗಳನ್ನು ಹಂಚಿಕೊಳ್ಳುವುದಕ್ಕೆ ನಮ್ಮ ವಾಹಿನಿ ಜೊತೆ ಇದ್ದಾರೆ. ಸಾರ್ಥಕ ಬದುಕಿನ ಸಾಧಕ ವಿಶೇಷ ಕಾರ್ಯಕ್ರಮಕ್ಕೆ ತಮಗೆ ಸ್ವಾಗತ ಸರ್. ನಮಸ್ತೆ ಸರ್, ತಮ್ಮ ಕಿರುಪರಿಚಯ ಮಾಡಿಕೊಡಿ ಸರ್. ನಮ್ಮದು ಆಲೂರು ತಾಲೂಕು ಪಾಳ್ಯ ಹೋಬಳಿ ಕೆಂಚನಹಳ್ಳಿ ಪುರದ ಶಾಂತಮ್ಮ ರುದ್ರಯ್ಯ ಅವರ 2ನೇ ಮಗ KR ಭೂಪಾಲಾಕ್ಷ. ನಿಮ್ಮ ವ್ಯಾಸಂಗದ ಬಗ್ಗೆ ಏನಾದರೂ? ನಾನು ಹುಟ್ಟಿದ್ದು 1966 ಮೇ 19. ಪ್ರಾಥಮಿಕ ಶಿಕ್ಷಣ ನಾವು ಹುಟ್ಟಿ ಬೆಳೆದಿದ್ದೆಲ್ಲ ಕೆಂಚನಹಳ್ಳಿಪುರದಲ್ಲಿ. ಪ್ರಾಥಮಿಕ ಶಿಕ್ಷಣವನ್ನು ಬೆಳ್ಳೂರಿನಲ್ಲಿ 1ರಿಂದ 6ನೇ ತರಗತಿಯವರೆಗೆ ವ್ಯಾಸಂಗ ಮಾಡಿದೆ. ಅದಾದಮೇಲೆ 6ನೇ ತರಗತಿ 7ನೇ ತರಗತಿಯನ್ನು ಸಕಲೇಶ್ಪುರ ತಾಲೂಕು ಬೆಳಗೋಡು ಹೋಬಳಿ ಮೂಗ್ಲಿ ಗ್ರಾಮದ 7ನೇ ತರಗತಿಯನ್ನು ಅಲ್ಲಿ ಮುಗಿಸಿ ಅದಾದ ನಂತರ ನಾನು ಹೈಸ್ಕೂಲ್ ವ್ಯಾಸಂಗಕ್ಕಾಗಿ ತಣ್ಣೀರು ಮಠದಲ್ಲಿ ಇದ್ಕೊಂಡು ಗೌರ್ಮೆಂಟ್ಸ್ ಬಾಯ್ಸ್ ಸ್ಕೂಲ್ನಲ್ಲಿ ಹಾಸನದಲ್ಲಿ ವ್ಯಾಸಂಗ ಮಾಡಿದೆ. ಅದಾದ ನಂತರ ನಾನು ವ್ಯವಸಾಯಕ್ಕೆ ಬಂದೆ. ಸರ್, ವ್ಯವಸಾಯ ಅಂದರೆ ನಿರ್ಲಕ್ಷ್ಯ ಮಾಡುವ ಈ ದಿನದಲ್ಲಿ ಚಿಕ್ಕ ವಯಸ್ಸಿನಲ್ಲಿ ನೀವು ಯಾಕೆ ಈ ವ್ಯವಸಾಯನ ಆಯ್ಕೆ ಮಾಡ್ಕೊಂಡ್ರಿ? ನಮ್ಮೂರು ವ್ಯವಸಾಯ ಗ್ರಾಮ. ನಮ್ಮೂರಿನಲ್ಲಿ ಯಾರನ್ನು ಹೆಚ್ಚಿನ ವಿದ್ಯಾಭ್ಯಾಸ ಮಾಡಿರಲಿಲ್ಲ. ಎಲ್ಲರೂ ವ್ಯವಸಾಯದಲ್ಲೇ ತೊಡಗಿಸ್ಕೊಂಡಿದ್ರು. ಆದರೆ ನಮ್ಮ ಅಣ್ಣ, ನಮ್ಮ ಅಕ್ಕ ತಂಗಿಯವರೆಲ್ಲ ವಿದ್ಯಾಭ್ಯಾಸ ನಡೆಸಿ ಎಲ್ಲ ಹೊರಗೆ ಕೆಲಸಕ್ಕೆ ಹೋದರು. ಉತ್ತಮವಾದ ಜಮೀನಿತ್ತು, ಎಲ್ಲರೂ ಉತ್ತಮವಾದ ಬೆಳೆ ಬೆಳೀತಾ ಇದ್ರು. ಆ ಸಮಯದಲ್ಲಿ ನಾವು ಯಾಕೆ ಬೆಳಿಬಾರ್ದು ಅನ್ನೋ ಅವರ ಪರಿಸರದಲ್ಲಿ ಬೆಳೆದಿದ್ದರಿಂದ, ಊರಿನ ಪರಿಸರದಲ್ಲಿ ಬೆಳೆದಿದ್ದರಿಂದ ನಾವು ಯಾಕೆ ವ್ಯವಸಾಯ ಮಾಡಬಾರ್ದು
ಅಂತ ಬೇರೆಯವ್ರು ನೋಡಿ ನಾವು ವ್ಯವಸಾಯಕ್ಕೆ ತುಂಬ ಒಳ್ಳೆ ಜಮೀನು ಇದೆಲ್ಲ ಮಾಡೋರಿಲ್ಲ, ಸುಮ್ಮನೆ ಹಾಳು ಬಿದ್ದೋಗುತ್ತಲ್ಲ ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ನಾನು ಚಿಕ್ಕ ವಯಸ್ಸಿನಲ್ಲೇ SSLC ಮುಗಿಸಿದ ನಂತರನೇ ವ್ಯವಸಾಯ ಮಾಡೋಕ್ಕೆ ನಾನು ಬಂದೆ. ಸರ್, ನಿಮ್ಮ ತಂದೆಯವರು ಏನು ಕೆಲಸ ಮಾಡ್ತಿದ್ರು? ನಿಮಗೆ ಎಷ್ಟು ಎಕರೆ ಜಮೀನಿದೆ ಸರ್? ನಮ್ಮ ತಂದೆಯವರು ವ್ಯವಸಾಯ ಮಾಡ್ತಿದ್ರು, ಆದರೆ ಅಂಥ ಒಂದು ಉತ್ತಮವಾದ ವ್ಯವಸಾಯ ಮಾಡ್ತಿರ್ಲಿಲ್ಲ. ಅವ್ರು ಸ್ವಲ್ಪ ರಾಜಕೀಯದ ಕಡೆಗೆ ಒಲವು ಇತ್ತು, ಹಂಗಾಗಿ ಅಂಥ ಒಂದು ಉತ್ತಮವಾದ ಕೆಲಸ ಮಾಡ್ತಿರ್ಲಿಲ್ಲ. ಆವಾಗಾದರೂ ವ್ಯವಸಾಯನ ಮಾಡ್ತಿದ್ರು, ಏನೋ ಮಾಡಬೇಕು ಅನ್ನೋ ಒಂದು ದೃಷ್ಟಿಯಿಂದ ವ್ಯವಸಾಯ ಮಾಡ್ತಿದ್ರು. ಸರ್, ಕೃಷಿಯಲ್ಲಿ ಯಾವ ರೀತಿ ತಮ್ಮ ಬದುಕನ್ನು ಕಟ್ಟಿಕೊಂಡ್ರಿ ಸರ್? ನಾವು 10ನೇ ತರಗತಿ ವ್ಯಾಸಂಗ ಮಾಡಿ ಮುಗಿಸಿ ಬಂದಾಗ ಜಮೀನಿತ್ತು, ಆದರೆ ಉತ್ತಮವಾದ ವ್ಯವಸಾಯ ಮಾಡದೇ ಇರೋದ್ರಿಂದ ಜಮೀನೆಲ್ಲ ಪಾಳು ಬಿದ್ದಿತ್ತು. ಅವತ್ತು ನಾನು 16ನೇ ವಯಸ್ಸಿನ ಹುಡುಗ ಆಗಿದ್ದರಿಂದ ಸ್ವಲ್ಪ ಕಷ್ಟ ಆಯಿತು. ಹಾಳು ಜಮೀನೆಲ್ಲ ಉತ್ತು, ಇವತ್ತಿನಂತೆ ಟ್ರ್ಯಾಕ್ಟರ್ ಇರಲಿಲ್ಲ, ಯಂತ್ರೋಪಕರಣಗಳಿಲ್ಲ, ಎಲ್ಲ ನಾವು ದೈಹಿಕವಾಗಿ ಕೆಲಸ ಮಾಡಿನೇ ಮಾಡಬೇಕಾಗಿತ್ತು. ಆದರೂ ಕಷ್ಟಪಟ್ಟು ವ್ಯವಸಾಯನ ಮಾಡಿದ್ವಿ. ನಮ್ಮ ತಾಯಿನೂ ನಮ್ಮ ವ್ಯವಸಾಯಕ್ಕೆ ಹೆಚ್ಚಿನದಾಗಿ ಪ್ರೋತ್ಸಾಹ ಕೊಡ್ತಾ ಬಂದರು. ಅವತ್ತು ಒಂದು 8 ಎಕರೆ ಜಮೀನಿತ್ತು. ಸ್ವಲ್ಪನೇ ನಾವು ವ್ಯವಸಾಯದಲ್ಲಿ ಅಭಿವೃದ್ಧಿ ಹೊಂದುತ್ತಾ ಒಂದು 25 ಎಕರೆಯಷ್ಟು ಜಮೀನನ್ನ ಸಂಪಾದನೆ ಮಾಡಿದ್ವಿ. ಅದಾದಮೇಲೆ ಬೇರೆ ಒಟ್ಟು ಕುಟುಂಬದಿಂದ ಬೇರೆ ಆಗೋಂಥ ಪರಿಸ್ಥಿತಿ 96ರಲ್ಲಿ ಬಂತು. ಅದಾದಮೇಲೆ ನಾವು ನಮ್ಮ ಪಾಲಿಗೆ ಬಂದಿದ್ದಂಥ ಒಂದು 4 ಎಕರೆನಲ್ಲಿ ಬಂದು ವ್ಯವಸಾಯ ಮಾಡಿದ್ವಿ. ವ್ಯವಸಾಯ ಮಾಡಬೇಕಾದ್ರೆ ಫಸ್ಟ್ ರೇಷ್ಮೆ ಮಾಡಿದ್ವಿ. ರೇಷ್ಮೆಯಲ್ಲಿ ಸ್ವಲ್ಪ ಆದಾಯ ಬಂತು. ಅದಾದಮೇಲೆ ನಾವು ಒಂದೇ ಬೆಳೆ, ಭತ್ತ ಮತ್ತು ರೇಷ್ಮೆ ಹಿಂಗೆ ಒಂದೇ ಬೆಳೆ ಬೆಳೆದ್ರೆ ನಮಗೆ ಆದಾಯ ಸಾಕಾಗಲ್ಲ. ಆಮೇಲೆ ನಮಗೆ 3 ಮಕ್ಕಳು ಆದ್ವಿ. ಆ ಮಕ್ಕಳು ವಿದ್ಯಾಭ್ಯಾಸ ಮತ್ತು ವ್ಯವಸಾಯನ ಮನೆ ಇದೆಲ್ಲ ತೊಡಗಿಸ್ಕೊಂಡೋದು ಕಷ್ಟ ಅಂತ ಹೇಳ್ಬಿಟ್ಟು ಒಂದೇ ಬೆಳೆ ನಂಬಿಕೆ ಅಂದರೆ ಆಗಲ್ಲ ಅಂಥೇಳಿ ರೇಷ್ಮೆ ಬಿಟ್ಟು ಶುಂಠಿ ಮತ್ತು ಬೇರೆ ಬೇರೆ ಬೆಳೆಗಳ ಕಡೆಗೆ. ಯಾವೆಲ್ಲ ಬೆಳೆಗಳನ್ನ ಬೆಳೆಯೋಕ್ಕೆ ಶುರು ಮಾಡಿ ಸರ್? ರೇಷ್ಮೆ, ಭತ್ತ, ಆಲೂಗೆಡ್ಡೆ ಮತ್ತು ಹಸಿಮೆಣಸಿನ್ಕಾಯಿ ಇವನ್ನೆಲ್ಲ ಬೆಳೆಯೋಕ್ಕೆ ಶುರು ಮಾಡಿದ್ವಿ. ಅದಾದಮೇಲೆ ಶುಂಠಿ ನಮಗೆ ಒಂದು ಸ್ವಲ್ಪ ಉತ್ತಮವಾಗಿ ಇದಾಯಿತು, ಲಾಭ ಪಡ್ಕೊಂಡ್ವಿ. ಲಾಭ ಅಂದರೆ ನಾವು ನಮ್ಮ ಸೈಡಲ್ಲಿ ಶುಂಠಿ ಬರಲಿಲ್ಲ ಅಂದರೆ ನಾವು ಲಕ್ಷ್ಯನ ಮತ್ತೆ ನೋಡೋಕ್ಕೂ ಆಗ್ತಿರ್ಲಿಲ್ಲ. ಫಸ್ಟು ನಾವು 5 ಚೀಲ ಶುಂಠಿಯಿಂದ ಶುರು ಮಾಡಿದ್ವಿ. ಇತ್ತೀಚೆಗೆ ನಾವೀಗ 110 ಚೀಲ ಶುಂಠಿ ಮಾಡಿದ್ದೀವಿ. ಅದ್ರ ಜೊತೆಗೆ ನಾವು ಹೈನುಗಾರಿಕೆನ ಪ್ರಾರಂಭ ಮಾಡಿದ್ವಿ 2000ನೇ ಇಸ್ವಿಯಿಂದ. ನಮಗೆ ಪ್ರತಿ ದಿವಸನೂ ದುಡ್ಡು ಬರೋ ಅಂಥ ಬೆಳೆ ಅಂತ ಆದರೆ ಹೈನುಗಾರಿಕೆನೆ. ಫಸ್ಟ್ 1 ಹಸುವಿನಿಂದ ಶುರು ಮಾಡಿ ಕೊನೆಗೆ 7 ಹಸುಗಳಿದ್ದು 7 ಹಸುಗಳಿದ್ದು ನಾನು ದಿವಸ 80 ಲೀಟ್ರು ಹಾಲನ್ನ ಡೈರಿಗೆ ಹಾಕ್ತಾಯಿದ್ದೆ. ಮಕ್ಕಳು ಮತ್ತು ನಮ್ಮ ಮನೆಯವರೆಲ್ಲ ಹೆಲ್ಪ್ ಮಾಡ್ತಿದ್ರು. ಹಂಗಾಗಿ 80 ಲೀಟ್ರ್ ಹಾಲು ಹಾಕಿ ಮಕ್ಕಳು ವಿದ್ಯಾಭ್ಯಾಸಕ್ಕೆ ಹಸುವಿನ ದುಡ್ಡಿನಲ್ಲಿ ಹಾಲಿನ ದುಡ್ಡಿನಲ್ಲಿ ವಿದ್ಯಾಭ್ಯಾಸ ಮಾಡಿಸಿದೆ. ಅದಾದಮೇಲೆ ನಮಗೆ 2006ನೇ ಇಸ್ವಿನಲ್ಲಿ ಆಕಾಶವಾಣಿ ವಿಜಯಂಗಡಿಯವರು ಪರಿಚಯ ಆದರು. ಪುಣ್ಯಭೂಮಿ ಟ್ರಸ್ಟ್ನಲ್ಲಿ ಒಂದು ದಿವಸ ಜೇನು ಕೃಷಿ ತರಬೇತಿ ಇದೆ ಅಂತೇಳಿ ಪೇಪರ್ನಲ್ಲಿ ರೇಡಿಯೋದಲ್ಲಿ ಅನೌನ್ಸ್ ಮಾಡಿದರು. ಆವಾಗ ನಾನು ತರಬೇತಿಗೆ ಅಂತೇಳಿ ಅಲ್ಲಿ ಹೋದೆ. ನಮ್ಮ ಚಿತ್ರದುರ್ಗ ಶಾಂತಿ ವೀರಯ್ಯನವರು ಸಂಪನ್ಮೂಲ ವ್ಯಕ್ತಿಯಾಗಿ ಅಲ್ಲಿಗೆ ಬಂದಿದ್ದರು. ಅವರಲ್ಲಿ ನಾನು ತರಬೇತಿ ಪಡೆದು ಮುಂಚೆನೂ ನಮ್ಮ ತಂದೆ, ನಮ್ಮ ದೊಡ್ಡಪ್ಪ ಅವರೆಲ್ಲ ಜೇನ್ನ ಬಿಚ್ಚೋರು, ಅವ್ರ ಜೊತೆ ಹೋಗಿ ಹೆಜ್ಜೆನ್ ಬಿಚ್ಚೋದು, ತುಳಿ ಜೇನು ಬಿಚ್ಚೋದು ಎಲ್ಲ ಮಾಡ್ತಿದ್ದೆ. ಆದರೂ ಭಯ ಏನಿರಲಿಲ್ಲ. ಆದರೆ ಅದ್ರ ಜೀವನ ಆಗಲಿ, ಅದನ್ನು ಯಾಕೆ ಸಾಕಬೇಕು ಅನ್ನೋದು ನಮಗೆ ಗೊತ್ತಿರಲಿಲ್ಲ. ಹೆಚ್ಚಿನ ಮಾಹಿತಿನ ಶಾಂತಿ ವೀರಯ್ಯನವರು ನಮಗೆ ಆ ಒಂದು ತರಬೇತಿನಲ್ಲಿ ಕೊಟ್ಟರು. ಆಮೇಲೆ ನಮಗೆ ಜೇನು ಬಗ್ಗೆ ಮುಂಚೆನೇ ಆಸಕ್ತಿ ಇದ್ದಿದ್ದರಿಂದ ಇನ್ನೂ ಅದನ್ನು ಸಾಕಿ ಅದ್ರ ಬಗ್ಗೆ ಹೆಚ್ಚು ತಿಳುವಳಿಕೆ ಪಡಿಬೇಕು ಅಂತೇಳಿ ನಿರಂತರವಾಗಿ ಶಾಂತಿವೀರಯ್ಯನವ್ರನ್ನ ಸಂಪರ್ಕ ಇಟ್ಕೊಂಡು 13-14 ವರ್ಷದಿಂದ ಜೇನು ಸಾಕಾಣಿಕೆನ ಮಾಡ್ತಿದ್ದೀನಿ. ಅದರಲ್ಲೂ ನಮಗೆ ಒಳ್ಳೆಯ ಆದಾಯ ಅಂತ ಕಾಣಿಸ್ತು.
ಆಮೇಲೆ ಶುಂಠಿ ಒಂದ್ಸಲ ಬೆಳೆದ ಬೆಳೆ ಜಾಗದಲ್ಲಿ ಮತ್ತೆ ಒಂದು 6-7 ವರ್ಷ ಬೆಳೆಯೋಕ್ಕಾಗಲ್ಲ, ನಮ್ಮಲ್ಲಿ ಪಡೆ ರೋಗ ಬರುತ್ತೆ. ಅದಕ್ಕೆ ನಾವೇನು ಮಾಡಿದ್ವಿ, ಶುಂಠಿ ಒಂದ್ಸಲ 5,000ಕ್ಕೆ ಹೋಗುತ್ತೆ, ಒಂದ್ಸಲ 500 ರೂಪಾಯಿ ಬರುತ್ತೆ. ಬೇರೆ ಬೇರೆ ಬೆಳೆಗಳು ಇರಲಿ ಅಂತ ಹೇಳ್ಬಿಟ್ಟು ನಾವೇನು ಮಾಡಿದ್ವಿ, ಶುಂಠಿ ಬೆಳೆದ ಜಾಗಕ್ಕೆ ಮೆಣಸಿನ ಗಿಡ ಹಾಕೋದು, ಮೆಣಸಿನ ಗಿಡದ ಜೊತೆ ಕಾಫಿ ಗಿಡ ಹಾಕೊಂಡು ಹೋಗೋದು. ಇವತ್ತು ನಾವೊಂದು 8 ಎಕರೆನಲ್ಲಿ ಕಾಫಿ ಮಾಡ್ತೀವಿ. ಏನು 3-4 ವರ್ಷಕ್ಕೆ ಕಾಫಿ ಬರುತ್ತೆ. ಆ ಬೆಳೆ ಮೆಣಸಿನ ಗಿಡದ ಜೊತೆ ಮಾಡಿದಾಗ ಕಾಫಿ ಬೆಳೆ 2 ವರ್ಷಕ್ಕೆ ಒಳ್ಳೆ ಫಸಲು ಕೊಡೋ ಬೆಳೆ ಬರುತ್ತೆ. ಈ ಥರ ನಾವು ವ್ಯವಸಾಯ ಮಾಡ್ಕೊಂಡು ಹೋಗ್ತಿದ್ವಿ. ಜೇನಲ್ಲೂ ಉತ್ತಮವಾದಂಥ ಆದಾಯ ಇದೆ. ನಮ್ಮಲ್ಲಿ ಜೇನು ಪೆಟ್ಟಿಗೆಗಳನ್ನ ಸಾಕೋದು, ಇತರೆ ಸಂಘ ಸಂಸ್ಥೆಗಳ ಒಂದು ತರಬೇತಿ ಬಂದರೆ ಅವರಿಗೆ ತರಬೇತಿ ಕೊಡೋದು, ಕಾಲೇಜು ವಿದ್ಯಾರ್ಥಿಗಳು ಬಂದರೆ ಅವರಿಗೆ ನಾವು ಊಟ ವಸತಿನ ಕೊಟ್ಟು ವರ್ಷದಲ್ಲಿ ಒಂದು 100-200 ವಿದ್ಯಾರ್ಥಿಗಳಿಗೆ ನಾವು ತರಬೇತಿನ ಕೊಡ್ತೀವಿ. ನಮ್ಮ ರಾಜ್ಯ ಅಲ್ಲದೆ ಹೊರ ರಾಜ್ಯದಿಂದನೂ ಬಂದು ನಮ್ಮಲ್ಲಿ ತರಬೇತಿ ಪಡ್ಕೊಂಡು ಹೋಗಿದ್ದಾರೆ. ಸರ್, ಈಗ ಜೇನು ಯಾವ ರೀತಿ ಎಷ್ಟು ವಿಧಗಳಾಗಿ ಮಾಡ್ಬೋದು? ಜೇನಿನಲ್ಲಿ 4 ಜಾತಿ ಜೇನುಗಳಿದೆ. ಒಂದು ಹೆಜ್ಜೇನು, 2ನೇದು ಕೋಲ್ ಜೇನು ಅಥವಾ ಕಿರುಜೇನು ಅಂತೀವಿ, 3ನೇದು ತುಡುವೆ ಜೇನು, 4ನೇದು ಮುಜಂಟಿ ಜೇನು. ಮುಜಂಟಿ ಜೇನು ಚಿಕ್ಕ ನೊಣವಾಗಿದ್ದು ಅದನ್ನು ಚಿಕ್ಕ ಚಿಕ್ಕ ಬಾಕ್ಸ್ಗಳಲ್ಲಿ ಸಾಕಾಣಿಕೆ ಮಾಡ್ತೀವಿ. ಇನ್ನು ಹೆಜ್ಜೆಯನ್ನು ಅದು ಹೆಚ್ಚು ಗಾಳಿ ಬೆಳಕು ಕೇಳುತ್ತೆ, ಅದು ಬಿಲ್ಡಿಂಗ್ನಲ್ಲಿರುತ್ತೆ ಅಥವಾ ದೊಡ್ಡ ದೊಡ್ಡ ಮರಗಳಲ್ಲಿ ಇಂಥ ಕಡೆ ಇರುತ್ತೆ. ಅದು ಸ್ವಾಭಾವಿಕವಾಗಿ ಜೀವನ ಮಾಡಿ ಅಲ್ಲಿ ತುಪ್ಪವನ್ನು ಮಾಡಿ, ಆಮೇಲೆ ವಲಸೆ ಗುಣನೂ ಇರೋದ್ರಿಂದ ವರ್ಷದಲ್ಲಿ 3 ಕಡೆ ಅದು ವಲಸೆ ಹೋಗುತ್ತೆ. ಕಡ್ಡಿ ಜೇನು ಅದಕ್ಕೂ ಸಾಕಷ್ಟು ಬೆಳಕು ಇರಬೇಕು, ಅದನ್ನು ಸಾಕೋಕ್ಕಾಗಲ್ಲ. ನಾವು ತುಡುವೆ ಜೇನನ್ನ ಪೆಟ್ಟಿಗೆಗಳಲ್ಲಿ ಇಟ್ಟು ಸಾಕಾಣಿಕೆ ಮಾಡ್ಬೋದು. ಜೇನುತುಪ್ಪ ಅಲ್ಲದೆ ಅದರಲ್ಲಿ ಪರಾಗ ಬರುತ್ತೆ, ರಾಯಲ್ ಜೆಲ್ಲಿ ಬರುತ್ತೆ, ಮತ್ತು ಜೇನು ಗೂಡುಗಳನ್ನ ವಿಂಗಡಣೆ ಮಾಡಿ ಗೂಡುಗಳನ್ನ ಮಾರಾಟ, ಇಂಥದ್ದೆಲ್ಲನೂ ಮಾಡ್ತೀವಿ. ಸರ್, ರೈತರುಗಳು ತಮ್ಮ ಜಮೀನಿನಲ್ಲಿ ಜೇನು ಸಾಕಾಣಿಕೆ ಮಾಡೋದ್ರಿಂದ ಏನಾದರೂ ಉಪಯೋಗ ಇದೆಯಾ? ಪ್ರತಿಯೊಂದು ಜೀವಿನಲ್ಲೂ ವಂಶಾಭಿವೃದ್ಧಿ ಕ್ರಿಯೆ ನಡಿಬೇಕಂತ ಅಂದರೆ ಹೆಣ್ಣನ್ನು ಗಂಡು ಹುಡ್ಕೊಂಡು ಹೋಗುತ್ತೆ, ಇಲ್ಲ ಗಂಡನ್ನು ಹೆಣ್ಣು ಹುಡ್ಕೊ ಬರುತ್ತೆ. ಇಲ್ಲಿ ಸಸ್ಯಗಳಿಗೆ ಚಲನಾಶಕ್ತಿ ಇಲ್ಲದೆ ಇರೋದ್ರಿಂದ ಮಧ್ಯವರ್ತಿಗಳಾಗಿ ಪರಾಗಸ್ಪರ್ಶ ಮಾಡೋದಕ್ಕೆ ಜೇನು ಅವಶ್ಯಕತೆ ಇದ್ದೇ ಇದೆ. ಜೇನು ಇಲ್ಲದೆ ಹೋದ ಜಗತ್ತೇ ಇಲ್ಲ. ಜೇನು ಸಾಕೋದ್ರಿಂದ ರೈತನ ಬೆಳೆಗಳಲ್ಲಿ 25-30% ಬೆಳೆ ಇಳುವರಿ ಹೆಚ್ಚಾಗುತ್ತೆ. ಅದಲ್ಲದೆ ಜೇನು ಸಾಕಾಣಿಕೆ ಮಾಡೋದ್ರಿಂದ ಉತ್ತಮವಾದ ಜೇನುತುಪ್ಪ ಸಿಗುತ್ತೆ, ಆಮೇಲೆ ಪರಾಗ ಸಿಗುತ್ತೆ, ರಾಯಲ್ ಜೆಲ್ಲಿ ಸಿಗುತ್ತೆ. ಅದಲ್ಲದೆ ಜೇನು ಸಾಕಾಣಿಕೆ ಮಾಡೋರಿಗೆ ಒಂದೊಂದು ಹುಳು ಚುಚ್ಚಿದ್ರೆ ಅದರಲ್ಲಿ ಇರುವಂಥ ವಿಷ 10ಕ್ಕಿಂತ ಹೆಚ್ಚು ಕಾಯಿಲೆಗಳಿಗೆ ಔಷಧಿಯನ್ನು ಹೊಂದಿದೆ. ಹಂಗಾಗಿ ಪ್ರತಿಯೊಬ್ಬರು ಜೇನು ಸಾಕೋದ್ರಿಂದ ತುಂಬ ಉಪಯೋಗನ ಪಡ್ಕೋಬೋದು. ಸರ್, ನೀವು ಎಷ್ಟು ವರ್ಷದಿಂದ ನೀವು ಜೇನು ಸಾಕಾಣಿಕೆ ಮಾಡ್ತಾ ಬರ್ತಾ ಇದ್ದೀರಾ? ನಮ್ಮ ರೈತ ಬಾಂಧವರಿಗೆ ತಿಳಿಸ್ಕೊಡಿ, ಜೇನಿನಿಂದ ಯಾವ ರೀತಿ ಆದಾಯ ಗಳಿಸ್ಬೋದು ಅಂತ. ನಾವು ಜೇನು ಸಾಕಾಣಿಕೆಯನ್ನು 13-14 ವರ್ಷದಿಂದ ನಾವು ಮಾಡ್ತಾಯಿದ್ವಿ. ಅದಕ್ಕಿಂತ ಮುಂಚೆ ಜೇನು ಬಿಚ್ತಿದ್ವಿ, ಜೇನು ಸಾಕೋದು ಗೊತ್ತಿರಲಿಲ್ಲ. ಶಾಂತಿವೈನವರಿಂದ ತರಬೇತಿ ಮತ್ತು ಕರ್ಲಿ KVKಯಿಂದ 3 ದಿನದಿಂದ ತರಬೇತಿನ ತಗೊಂಡು 14 ವರ್ಷದಿಂದ ನಾನು ಜೇನು ಸಾಕಾಣಿಕೆನ ಮಾಡ್ತಾಯಿದ್ದೀನಿ. ಯಾವ ರೀತಿ ಆದಾಯ ಗಳಿಸ್ಬೋದು ಸರ್? ಬೆಳೆಗಳಲ್ಲಿ ಇಳುವರಿ ಹೆಚ್ಚು ಮಾಡೋದಲ್ಲದೆ ಜೇನ್ನ ಸಾಕಾಣಿಕೆನ ಮಾಡಿ ಜೇನು ಕುಟುಂಬವನ್ನು ವಿಂಗಡಣೆ ಮಾಡೋದನ್ನ ನಾವು ತಿಳ್ಕೊಂಡ್ರೆ ಒಂದು ಜೇನಿನಿಂದ ವರ್ಷದಲ್ಲಿ 30 ಕುಟುಂಬವಾಗಿ ವಿಂಗಡಣೆ ಮಾಡಿ ಜೇನು ತುಪ್ಪಕ್ಕಿಂತ ಜೇನು ಕುಟುಂಬಗಳನ್ನ ಮಾರಾಟ ಮಾಡೋದ್ರಿಂದ ಹೆಚ್ಚಿನ ಆದಾಯ ಪಡ್ಕೋಬೋದು. ಈಗ ಬೇರೆ ಒಂದು ನಾವು ವ್ಯಾಪಾರ ಅಥವಾ ವ್ಯವಸಾಯ ಮಾಡ್ತೀನಿ ಅಂದರೆ ಭೂಮಿ ಬೇಕು, ಅಥವಾ ವ್ಯಾಪಾರ ಮಾಡ್ತೀನಿ ಅಂದರೆ ಜಾಗ ಬೇಕು, ಅದಲ್ಲದೆ ಬಂಡವಾಳ ಬೇಕು. ಜೇನು ಸಾಕಾಣಿಕೆ ಮಾಡೋಕ್ಕೆ ಹೆಚ್ಚು ಬಂಡವಾಳ ಬೇಡ, ಆಮೇಲೆ ಸ್ವಂತ ಜಮೀನು ಬೇಡ,
ಒಂದು ಚಿಕ್ಕ ಜಮೀನಿನಲ್ಲಿ ಒಂದು 2 ಗುಂಟೆ 3 ಗುಂಟೆ ಇರೋಂಥ ಜಮೀನಿನಲ್ಲಿ ಜೇನು ಪೆಟ್ಟಿಗೆಗಳನ್ನ ಒಂದು 20 ಇಟ್ಕೊಂಡು ಅವನ್ನ ವಿಂಗಡಣೆ ಮಾಡಿ ವರ್ಷಕ್ಕೆ 2-3 ಲಕ್ಷ ರೂಪಾಯಿ ಆದಾಯನ ಮಾಡ್ಕೋಬೋದು. ಸರ್, ಜೇನು ಸಾಕಾಣಿಕೆ ನೀವು ತರಬೇತಿ ಪಡೆದು ಒಬ್ಬ ಸಂಪನ್ಮೂಲ ವ್ಯಕ್ತಿಯಾಗಿ ಬಂದಂತಹ ವಿದ್ಯಾರ್ಥಿಗಳಿಗೆ ಒಂದು ನೀವು ವಿದ್ಯೆಯನ್ನು ದಾರಿ ಎಳೆದಿರ, ಎಷ್ಟು ಖುಷಿ ಇದೆ? ಯಾವ ರೀತಿ ಒಂದು ತರಬೇತಿ ಕೊಟ್ರಿ? ಜೇನು ಸಾಕಾಣಿಕೆಯಲ್ಲಿ ಜೇನಿನ ಜೀವನನೇ ತುಂಬ ಕುತೂಹಲಕಾರಿಯಾಗಿದೆ. ಅದರ ಜೊತೆಗೆ ನಾವು ಎಲ್ಲ ವಿದ್ಯಾರ್ಥಿ ಅಂದರೆ ಇದರಲ್ಲಿ ವಯಸ್ಸಿನ ಮಿತಿ ಇಲ್ಲ. ವಿದ್ಯಾರ್ಥಿಗಳಿಂದ ಒಂದು 60-70 ವರ್ಷ ಆದರೂ ಬರ್ತಾರೆ. ಅವ್ರ ಜೊತೆ ಎಲ್ಲನೂ ನಾವು ಸಂಪರ್ಕ ಹೊಂದಿ ಅವ್ರಿಗೆ ತರಬೇತಿ ಕೊಡೋದು, ನಮಗೆ ತಿಳಿದಿರೋದನ್ನ ಅವ್ರಿಗೆ ಹೇಳೋದು, ಅವ್ರ ಹತ್ರ ಗೊತ್ತಿರೋ ಹಲವಾರು ವಿಷಯಗಳನ್ನ ನಾವು ತಿಳ್ಕೊಳ್ಳೋದ್ರಲ್ಲಿ ತುಂಬ ಖುಷಿ ಇದೆ. ಸಮಗ್ರ ಬೆಳೆಗಳನ್ನು ಬೆಳೆದಿರ, ಅದಕ್ಕೆ ನೀವು ಈಗ ಬೆಳೆಗಳನ್ನು ಬೆಳೆಯೋದಕ್ಕೆ ಮನೆಯವರು ಎಷ್ಟು ನಿಮಗೆ ಸಹಾಯ ಮಾಡಿದ್ರು? ಇಲ್ಲ, ನಾವು ಇಷ್ಟೆಲ್ಲ ಅಭಿವೃದ್ಧಿ ಕೃಷಿನಲ್ಲಿ ಅಭಿವೃದ್ಧಿ ಹೊಂದಿದ್ದೇವೆ ಅಂದರೆ ನಮ್ಮ ಮಕ್ಕಳು, ನಮ್ಮ ಮನೆಯವ್ರದ್ದು, ನಮ್ಮದು ಅಲ್ಪ ಕಾಣಿಕೆ, ಹೆಚ್ಚಿನ ಕಾಣಿಕೆ ಯಾವುದೇ. ನಾವು ಹಸುಗಳನ್ನ ತಗೊಬರೋದು, ಅದಕ್ಕೇನು ಫೀಡ್ಸ್ ಬೇಕು, ಮತ್ತೊಂದು ಬೇಕು, ಜೋಳ ಬೆಳೆಯೋದು, ಇವೆಲ್ಲ ಮಾಡ್ತೀವಿ. ಅದನ್ನೆಲ್ಲ ಬೆಳಗ್ಗೆ ಎದ್ದು ಸಗಣಿ ತೆಗೆದು ಹಾಲು ಕರೆದು ಅವಕ್ಕೆ ಮೇವನ್ನು ಕಟ್ ಮಾಡ್ಕೊಂಡು ತಗೊಬಂದು ಹಾಕೋಂಥದ್ದೆಲ್ಲ ನಮ್ಮ ಮನೆಯವ್ರದ್ದು. ಮತ್ತು ನಮ್ಮ ಮಕ್ಕಳು ಈಗ ಉತ್ತಮವಾದಂಥ ವಿದ್ಯಾಭ್ಯಾಸ ಪಡೆದು ಹೊರಗಡೆ ಕೆಲಸಕ್ಕೆ ಹೋಗಿದ್ದಾರೆ. ಹೊರಗಡೆ ಕೆಲಸಕ್ಕೆ ಹೋಗೋವರೆಗೂ ಸ್ಕೂಲು ಕಾಲೇಜಿಂದ ಬಂದು ಅವಕ್ಕೆ ಮೊದಲನೇ ಮಗಳು ಚೈತ್ರ ಡಿಪ್ಲೊಮಾ ಆಗಿದೆ, ಅವಳದು ಡಿಪ್ಲೊಮಾ ಮಾಡ್ಕೊಂಡು ಇದು ಇವಾಗ ಮದುವೆ ಆಗಿದೆ. ಎರಡನೇ ಮಗಳು ಹೇಮಲತಾ, ಅವಳು MSc ಆಗಿದೆ, ಬೆಂಗಳೂರು ಕಾಲೇಜಿನಲ್ಲಿ ಲೆಕ್ಚರರ್ ಆಗಿದ್ದಾಳೆ. ಮೂರನೇ ಮಗಳು ಅಶ್ವಿನಿ, ಅವಳು ಆಯುರ್ವೇದಿಕ್ ಡಾಕ್ಟ್ರು. ಇವರು ಸ್ಕೂಲು ಕಾಲೇಜಿಂದ ಬಂದು ಸಂಜೆ ಬಂದ ತಕ್ಷಣ ದನಗಳಿಗೆ ಮೇವು ತಗೊಬಂದು ಹಾಕಿ ಅದಾದಮೇಲೆ ಅವ್ರ ವಿದ್ಯಾಭ್ಯಾಸನ ಶುರು ಮಾಡ್ತಾಯಿದ್ರು. ಅವರೆಲ್ಲರ ಸಹಕಾರದಿಂದ ನಾವು ಇಷ್ಟು ಅಭಿವೃದ್ಧಿ ಹೊಂದೋದಕ್ಕೆ ಆಗಿದೆ. ವ್ಯವಸಾಯದ ಜೊತೆಗೆ ಹೈನುಗಾರಿಕೆಯನ್ನು ನೀವು ರೂಢಿಸ್ಕೊಂಡಿದ್ರಿ, ನಿಮಗೆ ಕಷ್ಟ ಅಂತ ಅನಿಸ್ಲಿಲ್ಲ ಸರ್? ನಾವು ಯಾವುದೇ ಕೆಲಸ ಮಾಡಬೇಕಾದ್ರೆ ಆಸಕ್ತಿ ಇದ್ದರೆ ಕಷ್ಟ ಅಂತ ಆಗಲ್ಲ. ಅದ್ರ ಮೇಲೆ ಆಸಕ್ತಿ ಕಡಿಮೆ ಇದ್ದು ಯಾರು ಮಾಡ್ತಾರಪ್ಪ ಅನ್ನೋ ಮನೋಭಾವನೆ ಬಂದಾಗ ಎಲ್ಲ ಕೆಲಸಗಳು ಕಷ್ಟ ಆಗ್ತವೆ. ಸರ್, ಈಗ ಸಮಗ್ರ ಬೆಳೆಗಳನ್ನು ಬೆಳೆದು ಒಬ್ಬ ವಿಶೇಷ ಮಾದರಿ ರೈತ ಅಂತ ನಿಮ್ಮನ್ನು ಗುರುತಿಸಿ ಸನ್ಮಾನಿಸಿದ್ದಾರೆ. ಯಾವೆಲ್ಲ ನಿಮಗೆ ಪ್ರಶಸ್ತಿ ಪ್ರದಾನಗಳು ಸಿಕ್ಕಿದೆ ಸರ್? ನಮಗೆ ಪುಣ್ಯಭೂಮಿ ಟ್ರಸ್ಟ್ನಿಂದ ಸಾರ್ಥಕ ಕೃಷಿಕ ಅಂತೇಳಿ ಒಂದು ಪ್ರಶಸ್ತಿನ ಕೊಟ್ಟಿದ್ದಾರೆ. ಈ GKVKಯಿಂದ ತಾಲೂಕು ಮಟ್ಟದ ಪ್ರಶಸ್ತಿನ ಕೊಟ್ಟಿದ್ದಾರೆ. ತಾಲೂಕು ಆಡಳಿತ ಮಂಡಳಿ ರಾಜ್ಯೋತ್ಸವ ಪ್ರಶಸ್ತಿ, ಗಣರಾಜ್ಯೋತ್ಸವ ಪ್ರಶಸ್ತಿಗಳು 2 ಕೊಟ್ಟಿದ್ದಾರೆ. ಅದಲ್ಲದೆ ಹಾಗೆ ಈಗ ವಿಜಯ ಕರ್ನಾಟಕ ಪತ್ರಿಕೆ ಸೂಪರ್ ಸ್ಟಾರ್ ರೈತ ಅಂತೇಳಿ. ಎಷ್ಟು ಖುಷಿಯಾಗಿದೆ ಸರ್ ನಿಮಗೆ ಜಿಲ್ಲಾಡಳಿತ ನಿಮ್ಮನ್ನು ಗುರುತಿಸಿದೆ, ಒಬ್ಬ ಸೂಪರ್ ಸ್ಟಾರ್ ರೈತ ಅಂತ ನಿಮಗೆ ಕರೆದು ಸನ್ಮಾನ ಮಾಡಿ ಅವಾರ್ಡ್ ಕೊಟ್ಟಿದ್ದಾರೆ, ಎಷ್ಟು ಖುಷಿ ಇದೆ? ಸೂಪರ್ ಸ್ಟಾರ್ ರೈತ ಅಂತ ಪ್ರಶಸ್ತಿ ಕೊಟ್ಟು ಅವರು ಪತ್ರಿಕೆಗಳಲ್ಲಿ ಪ್ರಕಟಣೆ ಮಾಡಿದ ಮೇಲೆ ನಮಗೆ 1 ವಾರದ ದಿವಸ ನಮಗೆ ಪುರ್ಸೊತ್ತಿಲ್ದಂಗೆ ಫೋನ್ಗಳು ಬರ್ತಾ ಇದ್ದು. ಅದಾದಮೇಲೆ ನಮ್ಮಲ್ಲಿ ತುಂಬ ಜನ ಆಸಕ್ತರು ಬಂದು ನಮ್ಮಲ್ಲಿ ನೋಡ್ಕೊಂಡು ಹೋದರು. ನಮಗೆ ಜಿಲ್ಲಾಧಿಕಾರಿಗಳು, ಕೃಷಿ ಅಧಿಕಾರಿಗಳು ಎಲ್ಲರೂ ಬಂದು ನಮ್ಮ ವ್ಯವಸಾಯ ಮತ್ತು ಜೇನು ಕೃಷಿಯ ಚಟುವಟಿಕೆಗಳನ್ನ ಎಲ್ಲ ಬಂದು ನೋಡ್ಕೊಂಡು ಹೋಗಿದ್ದಾರೆ, ನಮಗೆ ಸನ್ಮಾನಿಸಿದ್ದಾರೆ. ನಮಗೆ ತುಂಬ ಖುಷಿ, ಹೆಮ್ಮೆ ಎರಡೂ ಇದೆ. ಅದಾದಮೇಲೆ ಜವಾಬ್ದಾರಿನೂ ಹೆಚ್ಚಾಗಿದೆ. ಯಾವ ಬೆಳೆಗಳನ್ನ ಹೆಸರುಗಳು ತಿಳಿಸ್ತೀರ? ಬೆಳೆಗಳು ಮಾಡಿದ್ದೀರಾ? ನಾವು ಶುಂಠಿ ಮಾಡಿದ್ದೀವಿ, ಆಮೇಲೆ ಮುಸ್ಕಿನ ಜೋಳ ಇದೆ, ಹಸಿಮೆಣಸಿನಕಾಯಿ ಗಿಡ ಹಾಕಿದ್ದೀವಿ. ಆಮೇಲೆ ಬಹುವಾರ್ಷಿಕವಾದಂಥ ಬೆಳೆ ಅಂತ ಅಂದರೆ ಕಾಫಿ, ಕಾಳುಮೆಣಸು, ಬಾಳೆ. ಅದ್ರ ಜೊತೆಗೆ ನಾನು 1 ಎಕರೆನಲ್ಲಿ ಕಾಫಿ ಜೊತೆಗೆ ಫ್ರೂಟ್ ಫಾರಮ್, ಸಿಲ್ವರ್ ಹಾಕಿಲ್ಲ, ಅವಕ್ಕೆ ನೆರಳಿಗೂ ಆಗಬೇಕು, ನಮಗೆ ಸದಾ ಹಣ್ಣು ಸಿಗಬೇಕಂತೇಳಿ
ಹಣ್ಣು ತರಕಾರಿಗಳು ಸಿಗಬೇಕಂತೇಳಿ. ಅಂಜೂರ ಇದೆ, ಬಿಯರ್ಸ್ ಇದೆ, ಸ್ಟಾರ್ ಫ್ರೂಟ್ ಇದೆ, ಸೀಬೆ ಇದೆ, ಸೀಬೆನಲ್ಲಿ 4 ಜಾತಿ ಸೀಬೆಗಳಿದೆ, ಲಿಚಿ ಇದೆ, ಡ್ರ್ಯಾಗನ್ ಫ್ರೂಟ್ ಇದೆ, ಆಪಲ್ ಇದೆ, ಒಂದು 5 ಜಾತಿಯ ಸಿದ್ದು ಹಲಸನ್ನು ಸೇರಿ 5 ಜಾತಿ ಹಲಸು ಇದೆ, ಆಮಟೆನಲ್ಲಿ 4 ಜಾತಿ ಆಮಟೆ ಇದೆ, ಲಕ್ಷ್ಮಣ ಫಲ ಇದೆ, ಸೀತಾಫಲ ಇದೆ, ಚಕೋತ, ಕಿತ್ಲಿ, ಹುಳಿ ಕಿತ್ಲೆ ಇದೆ, ಸಿಹಿ ಎಳ್ಳಿಕಾಯಿ ಇದೆ. ಹಿಂಗೆ ವಿವಿಧವಾಗಿ ಒಂದು 20 ಜಾತಿಯ ಹಣ್ಣಿನ ಗಿಡಗಳನ್ನು ನಾವು ಬೆಳೆದಿದ್ದೀವಿ. ಈಗ ವ್ಯವಸಾಯನ ಬಿಟ್ಟು ಈಗ ಹಳ್ಳಿಯಿಂದ ನಗರಕ್ಕೆ ಹೋಗೋಂಥ ರೈತರುಗಳಿಗೆ ನೀವೇನು ಹೇಳೋಕೆ ಇಷ್ಟಪಡ್ತೀರಾ? ಇಲ್ಲ, ಮಣ್ಣು ಮುಟ್ಟಿ ಕೆಲಸ ಮಾಡಿದರೆ ಯಾವುದೇ ರೈತರಿಗೂ ಲಾಸ್ ಆಗಲ್ಲ. ಎಲ್ಲೋ ಹೋಗಿ ನಾವು 15,000 20,000ಕ್ಕೆ ಕೆಲಸ ಮಾಡೋಕ್ಕಿಂತ ಜಮೀನಿರೋ ಅಂಥವ್ರು, ನಾನು ಒಂದು ಬಾಳೆ ಗಿಡ ಹಾಕಿದರೆ ಈಗ ಈ ವರ್ಷ ಒಂದು ಬಾಳೆಗೊನೆ ಬರುತ್ತೆ, ಅದಾದಮೇಲೆ ಮುಂದಿನ ವರ್ಷಕ್ಕೆ ಅದರಲ್ಲೇ ಅದನ್ನು ಕಟಾವು ಮಾಡಿದ ಮೇಲೆ 3 ಬಾಳೆಗೊನೆ ಬರುತ್ತೆ. ಆಮೇಲೆ ಒಂದೇ ಬೆಳೆ ಮಾಡಿ ಕೈ ಸುಟ್ಕೊಳ್ಳೋಕ್ಕಿಂತ ನಾವು 4-6 ಬೆಳೆಗಳಿದ್ದಾಗ ಪ್ರತಿ ವಾರನೂ ನಮಗೆ ಆದಾಯ ಬರೋಂಗೆ. ಈಗ ಸರ್ಕಾರಿ ಉದ್ಯೋಗದಲ್ಲಿರೋರು ಪ್ರತಿ ತಿಂಗಳು ಸಂಬಳ ತಗೋತಾರೆ, ನಾವು ಪ್ರತಿ ದಿವಸ ಮತ್ತು ಪ್ರತಿ ವಾರನೂ ಸಂಬಳ ತಗೋಬೋದು. ಆಮೇಲೆ ನಾವು ಸರ್ಕಾರಿ ಉದ್ಯೋಗ ಅಂತಂದರೆ ಈ ವರ್ಷ ಈ ತಾಲೂಕಲ್ಲಿರ್ತಾರೆ, ಮುಂದಿನ ವರ್ಷಕ್ಕೆ ಇನ್ನೊಂದು ತಾಲೂಕಿಗೆ ಟ್ರಾನ್ಸ್ಫರ್ ಆಗುತ್ತೆ. ಅಲ್ಲೂ ಇವತ್ತಿನ ದಿವಸ ಹಿಂದಿನಷ್ಟು ಸುಲಭ ಇಲ್ಲ, ಕೆಲಸದ ಒತ್ತಡಗಳಿರ್ತವೆ. ರೈತರು ನಾವು ಇಂತಿಷ್ಟು ತಂಪತ್ತಲ್ಲಿ ಕೆಲಸ ಮಾಡಿ ಆರಾಮಾಗಿ ಫಂಕ್ಷನ್ಗಳನ್ನ ಅಟೆಂಡ್ ಮಾಡ್ಕೊಂಡು ಜನರ ಜೊತೆ ಬೆರೆತು ಇಲ್ಲೂ ಸುಖ ಕಾಣ್ಬೋದು ಅಂತೇಳಿ ನಾ ಇವತ್ತಿನ ಯುವಕರಿಗೆ ಇಷ್ಟಪಡ್ತೀನಿ. ಸಮಸ್ತ ರೈತ ಬಾಂಧವರಿಗೆ ನಿಮ್ಮಿಂದ ಯಾವ್ದಾದ್ರು ಒಂದು ಸಂದೇಶ ಹೇಳಕ್ಕೆ ಇಷ್ಟಪಡ್ತೀರಿ ಸರ್? ಇವತ್ತು ಜಮೀನಿರೋಂಥ ರೈತರು ಯಾರನ್ನು ಹಳ್ಳಿನ ಬಿಟ್ಟು ಹೊರಗಡೆ ನಗರ ಪ್ರದೇಶಕ್ಕೆ ಹೋಗಬೇಡಿ. ಇಲ್ಲಿ ಏನಂತಂದರೆ ಈ ಹಿಂದೆ ದುಡ್ಡು ಕೊಟ್ಟರೆ ಆಹಾರ ಸಿಗ್ತಿತ್ತು, ಉತ್ತಮವಾದ ಆಹಾರ ಸಿಗ್ತಿತ್ತು. ಇನ್ನು ಮುಂದೆ ಇವಾಗಲೇ ಆಹಾರದ ಬೆಲೆಗಳೆಲ್ಲ ಹೆಚ್ಚಾಗಿದೆ. ಮುಂದೆ ಇನ್ನೊಂದು 5-6 ವರ್ಷ ಹೋದರೆ ನಗರದಲ್ಲಿ ದುಡ್ಡಿರೋರನ್ನ ಶ್ರೀಮಂತರು ಅನ್ನಲ್ಲ, ಆಹಾರಕ್ಕೋಸ್ಕರ ಹಾಹಾಕಾರ ಬರುತ್ತೆ. ಅದರಿಂದ ಜಮೀನನ್ನ ಯಾರು ಬಿಡ್ದಾನೆ, ಹಳ್ಳಿನ ಬಿಡ್ದಾನೆ ನೀವು ಹಳ್ಳಿಲೇ ಇದ್ದರೆ ನಿಮಗೆ ಉತ್ತಮವಾದ ಪರಿಸರದಲ್ಲಿ ನೀವು ಇಲ್ಲಿ ಇದ್ದಂಗೆ ಆದರೆ ನಿಮಗೆ ಮುಂದೆ ಇಲ್ಲಿ ಒಳ್ಳೆ ಗೌರವನೂ ಇದೆ, ಫ್ಯೂಚರ್ ಇದೆ ಅಂತ ಹೇಳಕ್ಕೆ ಇಷ್ಟ. ಸರ್, ನಿಮಗೆ 13 ಎಕರೆ ಜಮೀನೇ ಅಂತಿದೆ. ನೀವು ಕೂಲಿ ಕಾರ್ಮಿಕರು ಸಿಗೋದಕ್ಕೆ ತುಂಬ ಕಷ್ಟ ಆಗಿದೆ ಇವತ್ತಿನ ಪರಿಸ್ಥಿತಿಯಲ್ಲಿ. ಯಾವ ರೀತಿಯ ನೀವು ಕೂಲಿ ಕಾರ್ಮಿಕರನ್ನ ನೀವು ನಿಭಾಯಿಸ್ತಾ ಇದ್ದೀರಾ ಸರ್? ಸರ್, ಇವತ್ತು ಕೆಲಸದವ್ರದ್ದು ಎಲ್ಲ ಕಡೆನೂ ತೊಂದರೆ ಎಲ್ಲರೂ ಅಂತ ಹೇಳ್ತಾರೆ. ಆಮೇಲೆ 1 ದಿವಸ ಅಥವಾ 2 ದಿವಸ ಕೆಲಸಕ್ಕೆ ಬನ್ನಿ ಅಂತ ಅಂದರೆ ಅವರು 1 ದಿವಸ ಊಟ ಮಾಡಿ 4 ದಿವಸ ಹಾಗೆ ಇರೋಕ್ಕಾಗಲ್ಲ. ಅವ್ರು ಅದಕ್ಕೆ ಏನು ಮಾಡ್ತಾರೆ ಅಂದರೆ ಸದಾ ಎಲ್ಲಿ ಕೆಲಸ ಸಿಗುತ್ತೆ ಅಂತ ಕಡೆಗೆ ಹೆಚ್ಚು ಜನ ಜೊತೆ ಹೋಗೋಕ್ಕೆ ಇಷ್ಟಪಡ್ತಾರೆ. ನಾವು ಅದಕ್ಕೋಸ್ಕರ ಏನು ಮಾಡ್ತೀವಿ, ಒಂದು ಬೆಳೆ ಆದಮೇಲೆ ಇನ್ನೊಂದು ಬೆಳೆ ಕೆಲಸ, ಅವ್ರಿಗೂ ನಮ್ಮ ಆದಾಯದ ಜೊತೆಗೆ ಅವ್ರಿಗೂ ಕೆಲಸ ಇರಲಿ ಅಂತೇಳಿ ನಾವು ಹಂತವಾಗಿ ಬೆಳೆ ಮಾಡ್ಕೊಂಡಿದ್ದೀವಿ. ಪ್ರತಿನಿತ್ಯ ವರ್ಷ 365 ದಿವಸನೂ ಅವರಿಗೆ ಕೆಲಸ ಕೊಡ್ತೀವಿ. ಆಮೇಲೆ ಕೆಲಸದವ್ರನ್ನು ನಾವು ಯಾವತ್ತೂ ಕೆಲಸದ ರೀತಿ ಕಾಣಲ್ಲ, ಮನೆಯ ಸದಸ್ಯರ ಥರ ಕಾಣ್ತೀವಿ. ಹಂಗಾಗಿ ನಮ್ಮ ಮನೆಗೆ ಖುಷಿ ಪಟ್ಟು ಕೆಲಸಕ್ಕೆ ಬರ್ತಾರೆ. ಅವ್ರಿಗೂ ನಾವು ಆರ್ಥಿಕವಾಗಿ ಸ್ವಲ್ಪ ಸಹಾಯ ಮಾಡ್ತೀವಿ. ಹಾಗಾಗಿ ಕೆಲಸದ ಕೊರತೆ ನಮಗಿನ್ನೂ ಕಂಡು ಬಂದಿಲ್ಲ. ಇಷ್ಟೊತ್ತು ಸಾರ್ಥಕ ಬದುಕಿನ ಸಾಧಕ ವಿಶೇಷ ಕಾರ್ಯಕ್ರಮದಲ್ಲಿ ನಿಮ್ಮ ಮನದಾಳದ ಮಾತುಗಳನ್ನು ಹಂಚಿಕೊಂಡಿದ್ದಕ್ಕೆ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತೀನಿ. ನಮಸ್ತೆ. ನನ್ನ ಹೆಸರು ಲೇಖಾ ಅಂತ. ನಂದು ಹುಟ್ಟಿದೂರು ಕಿತ್ತೂರು ಅಂತ, ಶನಿವಾರ ಸಂತೆ ಹತ್ರ ಕಿತ್ತೂರು, ವೀರಣ್ಣನವ್ರ ಮಗಳು. ಆಮೇಲೆ ನನ್ನನ್ನು ಕೆಂಚನಹಳ್ಳಿಪುರಕ್ಕೆ ಗೋಪಾಲಕೃಷ್ಣನಿಗೆ ಮದುವೆ ಮಾಡಿಕೊಟ್ಟಿದ್ದೆ. 30 ವರ್ಷ ಆಗೋಯ್ತು ಮದುವೆ ಆಗಿ. ಮತ್ತು ಇಲ್ಲಿ ಬಂದು ಅದೇ ಮಕ್ಕಳಾದ ದನ ನೋಡ್ಕೊಳ್ಳೋದು. ಮತ್ತು ನಮಗೆ ಹಸುವಿನಿಂದ ತುಂಬ ಒಳ್ಳೆಯದಾಗಿದೆ.
ನಮಗೆ ಫಸ್ಟು ಈ ಮನೆಗೆ ಬಂದಾಗ 5 ರೂಪಾಯಿಗೂ ಕಷ್ಟ ಇತ್ತು. ಹಿಂಗಾಯ್ತಲ್ಲ ಜೀವನ ಅಂತ ಹೇಳ್ಬಿಟ್ಟು ಮಕ್ಕಳೆಲ್ಲ ಚಿಕ್ಕವಿದ್ದ ಹಾಗೆ ನಂಗೆ ಅನ್ನಿಸ್ಲಿಲ್ಲ. ಆಮೇಲೆ ದೊಡ್ಡವಾದ್ಮೇಲೆ ಹಸುಗಳು ಸಾಕಿದ್ಮೇಲೆ ನಮಗೆ ದುಡ್ಡಿನ ಕೊರತೆನೇ ಬರಲಿಲ್ಲ. ಅಂದರೆ ನಾವು ಇಲ್ಲಿ ಬಂದ ತೊಟ್ಟಿಗಿಂದನೂ ಕಷ್ಟ ಇತ್ತು. ಇಲ್ಲಿ ಬಂದ ಮೇಲೆ ಎಲ್ಲ ಇಬ್ಬರಳು ಜೊತೆಗೆ ಸೇರಿ ಕೆಲಸ ಮಾಡಿ ಈ ಮಟ್ಟಕ್ಕೆ ಬಂದಿದ್ವಿ. ಮಕ್ಕಳನ್ನೆಲ್ಲ ಚೆನ್ನಾಗಿ ಓದಿಸಿದ್ವಿ, ಒಳ್ಳೆ ಕಡೆಗೆ ಮದುವೆನೂ ಮಾಡಿದ್ವಿ. ಇನ್ನೊಬ್ಳದು ಮದುವೆನೂ ಆಯ್ತೈತೆ, ಇನ್ನು ಚಿಕ್ಕವಳನ್ನೂ ಓದಿಸಿದ್ವಿ. ಹಂಗಿದ್ದ ನಾವು ಈ ಥರ ಆದ್ವಲ್ಲ ಅಂತ ನಮಗೆ ಖುಷಿ ಆಯ್ತು ಅಷ್ಟೆ. ಮನೆಯವರಿಗೆ ಈಗ ಒಬ್ಬ ವಿಶೇಷ ಮಾದರಿ ರೈತ ಅಂತ ಗುರುತಿಸಿ ಸನ್ಮಾನ ಮಾಡಿದ್ದಾರೆ. ಅದ್ರ ಬಗ್ಗೆ ನಿಮ್ಗೆ ಎಷ್ಟು ಖುಷಿ ಆಗುತ್ತೆ? ಅದೆಲ್ಲ ನಮಗೆ ಖುಷಿನೇ. ನನ್ನ ಹೆಸರು ಚೈತ್ರ ಅಂತೇಳಿ. ನನ್ನ ತಂದೆ ತಾಯಿ ಹೆಸರು ತಂದೆ ಭೂಪಾಲಾಕ್ಷ, ತಾಯಿ ಲೇಖಾ. ನಾವು 3 ಜನ ಹೆಣ್ಮಕ್ಳು. ತಂಗಿ ಹೇಮಲತಾ, ಕೊನೆ ತಂಗಿ ಅಶ್ವಿನಿ. ನಾವು ಚಿಕ್ಕವರಿದ್ದಾಗಿಂದನೂ ಇಲ್ಲೇ ಜಮೀನ್ ಹತ್ರನೇ ಬೆಳೆದಿದ್ದು. ನಮ್ಮದು ಒಂಟಿ ಮನೆ ಇರೋದ್ರಿಂದ ನಾವು ಅಪ್ಪ ಅಮ್ಮನ ಜೊತೆನೇ ಬೆಳೆದಿದ್ದು. ನಾವು ಕಾಲೇಜ್ಗೆಲ್ಲ ಹೋಗಬೇಕಾದ್ರೆ ಬೆಳಗ್ಗೆ ಎದ್ದು ಅಪ್ಪ ಅಮ್ಮ ಇಬ್ಬರು ಸೇರಿ ಹಾಲು ಕರ್ಕೊಡ್ತಿದ್ರು. ನಾವು ಅದು ತೊಗೊಂಡೋಗಿ ಹಾಕಿ ಆಮೇಲೆ ಕಾಲೇಜಿಗೆ ಹೋಗ್ತಿದ್ವಿ. ನಮ್ಮ ಚಿಕ್ಕವರಿದ್ದಾಗಿಂದನೂ ಎಲ್ಲ ಥರ ಜಮೀನು ಕೆಲಸನೂ ಹೇಳ್ಕೊಟ್ಟಿದ್ದಾರೆ. ಅವರು ಮಾಡ್ತಿದ್ರು, ನಮ್ಮನ್ನೂ ಮಾಡಿಸ್ತಿದ್ರು. ನಾವು ಇವಾಗ ಓದಿದ್ದೀವಿ, ಹೊರಗಡೆ ಕೆಲಸನೂ ಮಾಡ್ತೀವಿ. ಕೆಲಸ ಇಲ್ಲ ಅಂದರೆ ಜಮೀನು ಕೆಲಸ ಮಾಡೋದು ಹೇಗೆ ಏನು ಎಲ್ಲದನ್ನೂ ಹೇಳ್ಕೊಟ್ಟಿದ್ದಾರೆ. ನಮ್ಮನ್ನು ತುಂಬ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ಎಲ್ಲರೂ ಹೆಣ್ಮಕ್ಳು ಅಂತಾರೆ, ಬಟ್ ಒಂದಿನ ನಮ್ಗೆ ಫೀಲೇ ಮಾಡಿಸಿಲ್ಲ. ನಾನು BKS. ಇಲ್ಲಿ ನಾವು ಬಂದು 4 ವರ್ಷ ಆಗಿತ್ತೆ ಕೆಲಸ ಮಾಡಿ. ಅವರು ನಾನು ಚೆನ್ನಾಗಿ ನೋಡ್ಕೊತಾರೆ. ನಾವು ನೇಪಾಳಿಂದ ಬಂದಿರೋದು. ನಾನು 16 ವರ್ಷ ಆಗಿದೆ. ಮೊದಲು ಬ್ಯಾಂಗ್ಳೂರಲ್ಲಿ ಇದೆ. ಲಾಕ್ಡೌನ್ ಆಯಿತು. ಲಾಕ್ಡೌನ್ ಆದಮೇಲೆ ಇಲ್ಲಿ ಬಂದೆ. ಆದಮೇಲೆ ಈಗ ಜಮೀನು ಕೆಲಸ ಮಾಡಿ ಇವ್ರಿಗೆ ಸ್ವಲ್ಪ ಹೆಲ್ಪ್ ಕೊಡ್ತೀನಿ. ಅದಕ್ಕೆ ನಾವು ಇವ್ರ ಜೊತೆ ಖುಷಿಯಲ್ಲಿ ಇದ್ದೀನಿ. ಮನೆಯಲ್ಲಿ ಚೆನ್ನಾಗಿ ನೋಡ್ಕೊತಾರೆ. ನಮ್ಮದು ಕೆಂಚಿನಹಳ್ಳಿ, ಪದ್ಮ ಅಂತ. ನಾನು ಕೆಲಸ ಮಾಡೋಕ್ಕೆ 11 ವರ್ಷ ಆಯಿತು. 11 ವರ್ಷದಿಂದಲೂ ಕೆಲಸ ಮಾಡ್ತಾಯಿದ್ದೀನಿ. ಇವು ಐನಾರು ಮನೆಗೆ ಬಂದು 17-18 ವರ್ಷ ಆಯಿತು. ಮನೆ ಮಕ್ಕಳನ್ನು ನೋಡ್ಕೊಂಡು ನಾವು ಕೆಲಸ ಮಾಡ್ತಾಯಿದ್ದೀವಿ. ಅನ್ನೋನಿಲ್ಲಿ ಯಾವಕ್ಕೆ ನಮ್ಗೆ ಕೊಟ್ಟನೆ ಏನೂ ಕೊಟ್ಟಿಲ್ಲ.